ಏನಾದರೂ BJP ಬೆಂಬಲಿತ STB ನಾಗರಾಜ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದುಬಿಟ್ರೆ ನಮ್ಗೆ ಅವಮಾನ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹಿಂಬಾಕಿಯಿಂದ ಬಂದು ನಿನ್ನೆ ನಾವೇ ಗೆದ್ದಿರೋದು ಅಂತ ಘಂಟಾಘೋಷವಾಗಿ ಪಟಾಕಿಗಳು ಹೊಡ್ಕೊಂಡು ಹಾರುಗಳು ಹಾಕ್ಕೊಂಡು ನಿನ್ನೆ ಹಾರ್ಭಟ ಮಾಡಿದ್ರು. ನಾವು ಪಾರದರ್ಶಕವಾಗಿ ಎಲೆಕ್ಷನನ್ನು ಮಾಡಬೇಕಾಗಿತ್ತು. ಆದರೆ ನಿನ್ನೆ ನಡೆದಿದ್ದು ಅದು ಅದೇನಪ್ಪ ನನಗಂತೂ ಅರ್ಥ ಆಗಲಿಲ್ಲ. ಈ ರೀತಿಯೂ ಮಾಡೋಕ್ಕೆ ಸಾಧ್ಯನಾ ಕರ್ನಾಟಕದಲ್ಲಿ ಅನ್ನೋದು ನನಗೆ ನಿನ್ನೆಯಿಂದ ಮೈಂಡೇ ಓಡ್ತಾ ಇಲ್ಲ. ಉನ್ನತ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಒಂದು ಪದ ಬಳಸ್ತಾರೆ. ಇಷ್ಟು ವರ್ಷಗಳ ಇವ್ರ ಕೈಯಲ್ಲಿದ್ದಂತಹ ಕಪಿಮುಷ್ಟಿಯಲ್ಲಿ ಇದ್ದಂತಹ ಅಧಿಕಾರನ ನಾವಿವತ್ತು ತಗೊಂಡಿದ್ದೀರಿ ಅಂತ. ನಿಮ್ಗೆ ಅದೆಷ್ಟು ಸರಿ ಅನ್ನುತ್ತೆ ಆ ಪದ? ಹೊಸಕೋಟೆ ತಾಲೂಕು ಜನಪ್ರತಿನಿಧಿ ಆಗಿದ್ದಾರೆ, ಸಾರ್ವಜನಿಕರು ಮತ ಕೊಟ್ಟಿದ್ದಾರೆ, ಮತ್ತು PLD ಬ್ಯಾಂಕ್ 20 ವರ್ಷದಿಂದ ಇದ್ದರು, ಈಗಲೂ ಇದ್ದಾರೆ. TAPCMS ಅಲ್ಲೂ ಇದ್ದೀರಾ ಹಲವಾರು ವರ್ಷ, ಸುಮಾರು 20-25 ವರ್ಷದಿಂದ PLD ಬ್ಯಾಂಕಲ್ಲಿ ಇದ್ದೀರಾ, SFC ಬ್ಯಾಂಕಲ್ಲಿ ಇದ್ದೀರಾ, ಏನು ಇವಾಗ ಹೊಸಕೋಟೆ ಯೋಜನಾ ಪ್ರಾಧಿಕಾರದಲ್ಲಿ ಇದ್ದೀರಾ. ಅದನ್ನು ನೀವು ಕಪಿಮುಷ್ಟಿಲಿ ಇಟ್ಕೊಂಡಿದ್ದೀರಾ ಅಂತ ಹೇಳೋಕ್ಕಾಗತ್ತಾ? ಅದೆಲ್ಲ ತಪ್ಪಲ್ವಾ? ಪದ ಬಳಕೆ ಮಾಡುವಾಗ ಆ ಪದನ ಬಳಸಿರುವಂಥ ಒಬ್ಬ ಮುಖಂಡರು ಯೋಚನೆ ಮಾಡಿ ಬಳಸಬೇಕಾಗುತ್ತೆ. ಇಡೀ ದೇಶದಲ್ಲಿ ಒಂದು ಪಕ್ಷ ಓಟ್ ಚೋರಿ ಆಗ್ಬಿಟ್ಟಿದೆ, ಓಟ್ ಚೋರಿ ಆಗ್ಬಿಟ್ಟಿದೆ, ಓಟ್ ಚೋರಿ ಆಗ್ಬಿಟ್ಟಿದೆ, ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೊಸಕೋಟೆನಲ್ಲಿ ನಡೆದಂಥ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆಯಲ್ಲಿ ಓಟ್ ಚೋರಿ ಮಾಡಿದಂತೂ ಅದೇ ಪಕ್ಷದವರು. ಈ ಚುನಾವಣಾಧಿಕಾರಿಗಳು ಈ ತೆರೆಮರೆಯಲ್ಲಿ ಈ ಫಲಿತಾಂಶವನ್ನು ಏರ್ಪೇರು ಮಾಡಿದಂಥ ಮುಖಂಡರುಗಳು ಏನಿದ್ದಾರೆ, ಅವರಿಗೆ ಅವ್ರು ಮಾಡಿರ್ತಕ್ಕಂಥ ಪಾಪಕ್ಕೆ, ಆ ಒಂದು ಅಪರಾಧಕ್ಕೆ ಭಗವಂತ ನಿಜವಾಗಿಯೂ ಶಿಕ್ಷೆ ಕೊಡ್ತಾನೆ. ಯಾಕಂದ್ರೆ ಬಸವಯ್ಯ ಅವರು ಪ್ರತಿಸ್ಪರ್ಧಿ ಏನು ಅವರು ಇದ್ರು, ಅವ್ರನ್ನ ಬಸವಯ್ಯ ನೋಡ್ತಾರೆ, ಬಸವಯ್ಯ ಅವರನ್ನು ಅವ್ರು ನೋಡ್ತಾರೆ. ನಮಗೇನು ಅವರು ಪ್ರತಿಸ್ಪರ್ಧಿ ಮೇಲೆ ನಮಗೇನು ವೈಯಕ್ತಿಕವಾಗಿ ದ್ವೇಷನಿಲ್ಲ. ಆದರೆ ಮತದಾರ ಪ್ರಭುಗಳು ನೀಡಿರುವ ಮತ ಹಕ್ಕನ್ನು ತಿದ್ದಿ ತಾವು ಈ ಫಲಿತಾಂಶ ಮಾಡಿದಿರಲ್ಲ, ಇದು ಸರಿನಾ? ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ನನ್ನ ಪತ್ರಿಕಾ ಮಿತ್ರರಿಗೆ ನಾನು ನಮಿಸುತ್ತಾ, ನಿನ್ನೆ ಹೊಸಕೋಟೆ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆಯ ಒಂದು ಫಲಿತಾಂಶ ಪ್ರಕಟ ಆಯಿತು. 110 ವರ್ಷಗಳ ಇತಿಹಾಸ ಇರುವಂಥ ನಮ್ಮ ಬ್ಯಾಂಕಿಗೆ ನಿನ್ನೆ ಒಂದು ಕರಾಳವಾದ ದಿನ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಕಳೆದ ಫೆಬ್ರವರಿ ತಿಂಗಳಲ್ಲಿ 2025-29 5 ವರ್ಷಗಳ ಆಡಳಿತ ಮಂಡಳ ಚುನಾವಣೆ ಪ್ರಕಟಗೊಂಡಂಥ ಸಂದರ್ಭದಲ್ಲಿ 6,000 ಮತಗಳನ್ನು ಫೈನಲ್ ಮಾಡಿದರು ನಮ್ಮ CEO ಅವರು. ನಿಮಗೆಲ್ಲ ಗೊತ್ತಿರುತ್ತೆ, 5 GB-ಯಲ್ಲಿ 3 ಪಾರ್ಟಿಸಿಪೇಟ್ ಮಾಡಬೇಕು, 2 ವರ್ಷಕ್ಕೆ 2 ಟ್ರಾನ್ಸಾಕ್ಷನ್ ಮಾಡಬೇಕು ಅಂತ ಕ್ರೈಟೀರಿಯಾ ಇತ್ತು. 17-18 ಸಾವಿರ ಇರೋ ನಮ್ಮ ಮತದಾರರು ಬರೀ 6,000ಕ್ಕೆ ಬಂದು ನಿಂತಿದ್ರು. ಯಾಕಪ್ಪ ಅಂತ ಹೇಳಿದ್ರೆ, ಇದೇ 4-5 ವರ್ಷಗಳ ಹಿಂದೆ ಕೋವಿಡ್ ಅನ್ನುವ ಒಂದು ಮಹಾಮಾರಿ ಬಂದಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಜನಗಳು ತಮ್ಮ ಪ್ರಾಣವನ್ನು ಉಳಿಸ್ಕೊಳ್ಳೋದೇ ಕಷ್ಟ ಆಗಿತ್ತು. ಅಂಥ ಒಂದು ಕ್ಲಿಷ್ಟಕರವಾದ ಒಂದು ಸಂದರ್ಭದಲ್ಲಿ ಅವತ್ತಿನ ದಿನ ಆನ್ಲೈನಲ್ಲಿ ವೋಟಿಂಗ್ ಇತ್ತು. ನಿಮಗೆಲ್ಲ ಗೊತ್ತು, ನಮ್ಮ ಗ್ರಾಮೀಣ ಭಾಗದಲ್ಲಿರೋದು ಹೊಸಕೋಟೆ, ಯಾರಿಗೂ ಆನ್ಲೈನಲ್ಲಿ GBA ಸಿಗ್ನೇಚರ್ ಮಾಡೋಂಥ ಒಂದು ನಾಲೆಜ್ ಅವ್ರಿಗಿರಲಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಚುನಾವಣೆಯಲ್ಲಿ ಏನು ಮತದಾರರು 10,000 ಮತದಾರರು ನಿಷ್ಕ್ರಿಯಗೊಳಿಸಿದ್ರು, ಅವ್ರಿಗೆ ಮತದಾನ ತರಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೊಸಕೋಟೆ ತಾಲೂಕಿನ ಹಿರಿಯ ಮುತ್ಸದ್ದಿ ರಾಜಕಾರಣಿಯಾಗಿರುವಂಥ ಶ್ರೀಯುತ BN ಬಚ್ಚೇಗೌಡರು ಮಾನ್ಯ ಹೈಕೋರ್ಟ್ಗೆ ಒಂದು ಪೆಟಿಷನ್ ಹಾಕ್ತಾರೆ. ಈ ಥರ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಷೇರ್ದಾರರು ವೋಟ್ ಮಾಡೋಕ್ಕಾಗಲಿಲ್ಲ, ಅವ್ರಿಗೆ ಒಂದು ಮತದಾನದ ಹಕ್ಕನ್ನು ನೀಡ್ರಿ ಅಂತ ಹೇಳ್ಬಿಟ್ಟು ಒಂದು 4-5 ಜನ ಪೆಟಿಷನ್ಗೆ ಹೋಗ್ತಾರೆ ಹೈಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಮಾನ್ಯ ಹೈಕೋರ್ಟು ಹೌದು ಇದರಲ್ಲಿ ಒಂದು ಸಾರಾಂಶ ಇದೆ ಅಂತ ಹೇಳಿಬಿಟ್ಟು ಒಂದು 5,000 ಜನಕ್ಕೆ 5 ಪೆಟಿಷನಲ್ಲಿ ವೋಟಿಂಗ್ ಪವರನ್ನು ಕೊಡ್ತಾರೆ. ಆಮೇಲೆ ಚುನಾವಣೆ ಪ್ರಾರಂಭವಾಗುತ್ತದೆ, 5,000 ಜನ ಮತದಾನರು ಮತದಾನ ಮಾಡ್ತಾರೆ. ಆದರೆ ಹೈಕೋರ್ಟು ಒಂದು ಕಂಡೀಷನ್ ಹಾಕ್ತಾರೆ, 6,000 ಮತದಾನ ಏನು ಮೂಲ ಮತದಾನ ಇತ್ತು ಅದನ್ನು ಸಪ್ರೇಟ್ ಬ್ಯಾಲೆಟ್ ಬಾಕ್ಸಲ್ಲಿ ಇಕ್ಕಿರಿ,
ಈ 5,000 ಮತದಾನ ಸಪ್ರೇಟ್ ಬ್ಯಾಲೆಟ್ ಬಾಕ್ಸಲ್ಲಿ ಇಕ್ರಿ, ರಿಸಲ್ಟನ್ನು ನೀವು ಅನೌನ್ಸ್ ಮಾಡಬೇಡಿ, ಎತ್ಕೊಂಬಂದು ಹೈಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ ಹೇಳ್ತಾರೆ. ಎರಡೂ ಚುನಾವಣೆ ಅವತ್ತು ಫಲಿತಾಂಶ ಬಂದಾಗ ನಾವು ಬುಕ್ಸಲ್ಲಿ ಎಲ್ಲ ಬರ್ಕೊಂಡಿದ್ದೀವಿ. ಎರಡೂ ಕೌಂಟ್ ಮಾಡಿದಾಗ 6,000 ಓಟ್ ಆಗಿರ್ಬೋದು, 5,000 ಓಟ್ ಆಗಿ ಕೌಂಟ್ ಮಾಡಿದಾಗ ನಮ್ಮದು 7 ಸೀಟ್ ಬರುತ್ತೆ, ಅವ್ರದ್ದು 6 ಸೀಟ್ ಬರುತ್ತೆ. ಇವರೇನು ಮಾಡ್ತಾರೆ, ನಾವು ಸೋತೋದ್ವಲ್ಲಪ್ಪ, ನಮ್ಮದೇ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದೆ, CM ಇದ್ದಾರೆ, DCM ಇದ್ದಾರೆ, ಇಡೀ ಸ್ಟೇಟ್ ನಮ್ಮ ಹ್ಯಾಂಡ್ ಓವರಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಸೋತ್ವಿ ಅಂದರೆ ಅವಮಾನ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಬಾಕ್ಲಿಂದ ಬರಬೇಕು ಅನ್ನೋ ಉದ್ದೇಶದಿಂದ 5 ಜನ ಯಾರು ಚುನಾವಣೆಗೆ ನಿಂತಿರ್ತಾರೆ, ಶ್ರೀಯುತ ಗೋಪಾಲ್ ಅವರು, ಗೋಪಿ ಅವರು, ಅಕ್ಬರ್ ಪಾಷಾ ಅವರು, ಶ್ರೀಯುತ ಕಿರಣ್ ಅವರು, ಶ್ರೀಯುತ ವಿಷ್ಣು ಅವರು, ಶ್ರೀಯುತ ಮಂಜುನಾಥ್ರವರು, ಇವರು 5 ಜನ ಏನು ಮಾಡ್ತಾರೆ, ಹೈಕೋರ್ಟ್ಗೆ ಬಂದು ಯಾವುದು 5 ಕೇಸ್ ಇರುತ್ತಲ್ಲ ಅದರಲ್ಲಿ ಬಚ್ಚೇಗೌಡರ ಕೇಸಲ್ಲಿ ಇವರು 5 ಜನ ಬಂದು ಇಂಪ್ಲೀಡ್ ಆಗ್ತಾರೆ. ಬಂದು ಇಂಪ್ಲೀಡ್ ಆಗ್ಬಿಟ್ಟು ಇವರೇನು ಮಾಡ್ತಾರೆ, ಇಲ್ಲ ಬಚ್ಚೇಗೌಡರು ಹಾಕಿರೋ ಪೆಟಿಷನ್ನು ತಪ್ಪು, ಬ್ಯಾಂಕ್ ಅವರು ಏನು 6,000 ಓಟ್ ಫೈನಲ್ ಮಾಡಿದ್ದಾರೆ ಅದೇ ಫೈನಲ್ಲು, ಈ 5,000 ಓಟನ್ನು ಯಾವುದೇ ಕಾರಣಕ್ಕೂ ಮಾನ್ಯ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಬಂದು ಈ 5 ಜನ ಬಂದು ಪೆಟಿಷನ್ ಹಾಕ್ತಾರೆ. ಪ್ರಜಾಪ್ರಭುತ್ವದಲ್ಲಿ 5,000 ಜನ ಓಟ್ ಹಾಕಿದ್ದಾರೆ ಟೌನ್ ಕೋಆಪರೇಟಿವ್ ಬ್ಯಾಂಕ್ಗೆ. ತಿರ್ಗಾ ಇವರೇ ಯಾರು ಚುನಾವಣೆಗೆ ನಿಂತಿದ್ದೀರಾ ಇವರೇ ಬಂದ್ಬಿಟ್ಟು ಇಲ್ಲ ಅದನ್ನು ಮಾನ್ಯ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಸೀನಿಯರ್ ಕೌನ್ಸಿಲನ್ನ ಇಟ್ಟು ವಾದ ಮಾಡ್ತಾರೆ. ಅದಕ್ಕೆ ಏನೆಲ್ಲ ದಾಖಲಾತಿ ಬೇಕೋ ಒಬ್ಬ ಆಡಳಿತ ಅಧಿಕಾರಿ ಅಂತ ಸರ್ಕಾರಿ ಅಧಿಕಾರಿನ ಎತ್ಕೊಂಬಂದು ಟೌನ್ ಬ್ಯಾಂಕಲ್ಲಿ ಕೂರಿಸ್ಕೊತಾರೆ. ಇವ್ರಿಗೆ ಯಾವ ರೀತಿ ಬೇಕು ಡ್ರಾಫ್ಟು, ಆ ಥರ ಯಾವ ಪೇಪರ್ಗಳು ಬೇಕು ಎಲ್ಲ ದಾಖಲಾತಿಗಳನ್ನು ಇವರೇ ಸೃಷ್ಟಿ ಮಾಡ್ತಾರೆ. ಸೃಷ್ಟಿ ಮಾಡಿ ಕೋರ್ಟ್ಗೆ ತಪ್ಪು ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ಕೋರ್ಟಲ್ಲಿ ಆ ಮೂಲ 6,000 ಓಟ್ ಏನಿದೆ ಅದನ್ನೇ ಫೈನಲ್ ಮಾಡಿ ಅಂತ ಹೇಳ್ಬಿಟ್ಟು ಇವರು ಆರ್ಗ್ಯುಮೆಂಟಲ್ಲಿ ಹೇಳಿ ದಾಖಲಾತಿಗಳನ್ನು ನೀಡ್ತಾರೆ. ಹೈಕೋರ್ಟ್ ಏನೇನು ಮಾಡ್ತಾರೆ, ಹೌದು ಇವ್ರು ಕೊಟ್ಟಿರೋ ದಾಖಲಾತಿಯಲ್ಲಿ ಪಾಯಿಂಟ್ಸ್ ಇದೆ, ನೀವೇನು ಮಾಡ್ತೀರಾ, ಈ 5 ಪೆಟಿಷನ್ ಅವರು JRCಗೆ ಹೋಗ್ಬಿಟ್ಟು ಕೋಆಪ್ರೇಟಿವ್ ಆ್ಯಕ್ಟ್ ಸೆಕ್ಷನ್ 70ಯಲ್ಲಿ ನಿಮ್ದೇನೇ ಅಹವಾಲ್ ಇದ್ರೂ ನೀವು ಅಲ್ಲಿ ಹೋಗಿ ನೀವು ಫೈಟ್ ಮಾಡಿರಿ, ಹೈಕೋರ್ಟಿಗೆ ನೀವು ಯಾಕೆ ಬಂದ್ರಿ ಅಂಥೇಳ್ಬಿಟ್ಟು ಒಂದು ಚಕಾರನ ಎತ್ತಿ ಈ 5 ಪೆಟಿಷನನ್ನು ನೀವು 70 ಕ್ಲಾಸಲ್ಲಿ ಸೆಕ್ಷನ್ 70ಯಲ್ಲಿ ಕೋಆಪ್ರೇಟಿವ್ ಆ್ಯಕ್ಟಲ್ಲಿ JRC ಹತ್ರ ಹೋಗಿ ನಿಮ್ಮ ಅಪೀಲನ್ನು ಹಾಕ್ಕೊಳ್ರಿ ಅಂತ ಹೇಳ್ಬಿಟ್ಟು ಕೋರ್ಟು ಒಂದು ಆದೇಶವನ್ನು ಮಾಡ್ತೈತೆ. ಆಮೇಲೆ ನಾವೇನು ಮಾಡ್ತೀವಿ, ಅವತ್ತಿನ ದಿನ 20 ಬೂತ್ನ ಒಂದು ಹಾಲಲ್ಲಿ ಎಲೆಕ್ಷನ್ ಮಾಡ್ತಾರೆ, ಇನ್ನು 10 ಬೂತನ್ನು ಇನ್ನೊಂದು ಹಾಲಲ್ಲಿ ಎಲೆಕ್ಷನ್ ಮಾಡಿರ್ತಾರೆ. ಎರಡನ್ನ ಸಪ್ರೇಟ್ ಡಿವೈಡ್ ಮಾಡಿ 20 ಬಾಕ್ಸ್ ಒಂದು ಕಡೆ 10 ಬಾಕ್ಸ್ ಒಂದು ಕಡೆ ಅಂತ ಮಾಡಿರ್ತಾರೆ. ನಮಗೆ ಅವತ್ತು ಚುನಾವಣೆಯಲ್ಲಿ ನಾವೇನು ಮಾಡ್ತೀವಿ, ಎಲ್ಲ ನಮ್ಮ ಏಜೆಂಟ್ಸ್ಗೆ ಒಂದೊಂದು ಬುಕ್ಕನ್ನು ಕೊಟ್ಟು ಅಲ್ಲಿ ಏನೆಲ್ಲ ಮತದಾನ ಆಗುತ್ತೆ ಎಲ್ಲ ಬರ್ಕೊಳ್ರಿ ಅಂತ ಹೇಳ್ಬಿಟ್ಟು ಈ ಬುಕ್ಕಲ್ಲಿ ಎಲ್ಲ ಬರ್ಕೊಂಡ್ವಿ ನಾವು. ಸೊ ನಮ್ಮ ಹತ್ರ ಏನು ಮಾಡ್ತಾರೆ, ಅಲ್ಲಿ ಗ್ರಾಫ್ ಶೀಟಲ್ಲಿ ಸೈನ್ ಹಾಕ್ಸ್ಕೊತಾರೆ, ಇಷ್ಟಿಷ್ಟು ಓಟ್ ಆಗಿದೆ ಅಂತ ಹೇಳ್ಬಿಟ್ಟು ಸೈನ್ ಹಾಕ್ಸ್ಕೊಂಡು ಇದ್ದೀವಿ. ಸೊ ನಮ್ಮ ಲೆಕ್ಕದಲ್ಲಿ 6,000 ಓಟ್ ಲೆಕ್ಕ ಹಾಕಿದಾಗ ಅವರು 7 ನಾವು 6, ಈ ಅಡಿಷ್ನಲ್ 5,000 ಓಟನ್ನು ಸೇರಿಸ್ಕೊಂಡು ಏನು ಕೋರ್ಟ್ದು ಕೇಸ್ ಇದೆ ಅದು ಸೇರಿಸ್ಕೊಂಡ್ರೆ ನಮ್ಮದು 7 ಅವ್ರದ್ದು 6 ಆಗುತ್ತೆ. ಸರಿ, ಏನು ಏನಿದೆ ಫಲಿತಾಂಶ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಿನ್ನೆ ನಾವು ಹೋದೇ ಇಲ್ವ, ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನಮಗೆ ದೊಡ್ಡ ಆಘಾತ ಆಯಿತು. ಏನಪ್ಪ ಅಂತ ಹೇಳಿದ್ರೆ, ಬಸವಯ್ಯ ಅಂತ ಒಂದು ಕ್ಯಾಂಡಿಡೇಟು, ST ಕ್ಯಾಂಡಿಡೇಟು, ಹಿರೀಕರು, ಪರಿಶಿಷ್ಟ ಪಂಗಡಕ್ಕೆ ನಿಂತಿದ್ರು. ಅವ್ರದ್ದು 2-3 ಬೂತಲ್ಲಿ ಏನು ಮಾಡಿದ್ದಾರೆ, ಇವ್ರಿಗೆ ಬಂದಿರೋ ಓಟನ್ನು ಆಪೋಸಿಟ್ ಯಾರಿದ್ದಾರೆ ಕ್ಯಾಂಡಿಡೇಟು ಅವ್ರಿಗೆ ಬಂದಂಗೆ ನಿನ್ನೆ ಅನೌನ್ಸ್ ಮಾಡಿದ್ರು. ನಾವೇನು ಮಾಡಿದ್ವಿ, ಸೀರಿಯಸ್ ಆಗಿ ಅಬ್ಜೆಕ್ಷನ್ ಮಾಡಿದ್ವಿ. ಏನು ಸರ್ ಇದು, ಅವತ್ತು ಅನೌನ್ಸ್ ಮಾಡಿದ್ರಲ್ಲಿ ನಾವು ಬರ್ಕೊಂಡಿರೋ ಬುಕ್ಕಲ್ಲಿ ಈ ಥರ ಇದೆ, ನೀವು ಅನೌನ್ಸ್ ಮಾಡೋದ್ರಲ್ಲಿ ತಪ್ಪಿದೆ ಅಲ್ಲ ಸರ್, ಏನಿದು ಅಂತ ಕೇಳಿದ್ರೆ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಧಿಕಾರಿಗಳೆಲ್ಲ. ಇಲ್ಲ ರೀ, ನಾವು ಹೇಳಿದ್ದೆ ಕರೆಕ್ಟು, ನೀವು ಬರ್ಕೊಂಡಿರೋದೇ ತಪ್ಪು ಅಂತ. ನಿನ್ನೆ ಏನು ಮಾಡಿದ್ವಿ, ನಮಗೆ ಫೋನ್ ಎತ್ಕೊಂಡು ಹೋಗೋಕ್ಕೂ ಬಿಟ್ಟಿಲ್ಲ, ಪೇಪರ್ ಎತ್ಕೊಂಡು ಹೋಗೋಕ್ಕೂ ಬಿಟ್ಟಿಲ್ಲ, ಪೆನ್ ಎತ್ಕೊಂಡು ಹೋಗೋಕ್ಕೂ ಬಿಟ್ಟಿಲ್ಲ. ಎಂಟ್ರೆನ್ಸಲ್ಲೇ ಪೊಲೀಸ್ ಅವ್ರನ್ನ ಹಾಕಿ ಎಲ್ಲ ಪೇಪರು ಪೆನ್ನು ನಮ್ಮ ಹತ್ರ ಏನಿದೆ ಎಲ್ಲ ಕಿತ್ಕೊಂಡ್ಬಿಟ್ರು. ಒಳಗಡೆ ಕೇಳಕ್ಕೆ ಹೋದರೆ ಇಲ್ಲ, ನಾವು ಹೇಳಿದ್ದೆ ಕರೆಕ್ಟು, ನಾವು ಅನೌನ್ಸ್ ಮಾಡಿದ್ದೆ ರಿಸಲ್ಟು, ನಾವು ಹೇಳಿದ್ದು ನೀವು ಕೇಳಬೇಕು ಅಂತ ಹೇಳಿಬಿಟ್ಟು ಅಧಿಕಾರಿಗಳಿಗೆ ಒತ್ತಡ ಹಾಕಿ ಅವ್ರ ಕೈಲಿ ನೆನ್ನೆ ಹೇಳಿಸಿದ್ದಾರೆ. ಎಷ್ಟೇ ಕೇಳ್ಕೊಂಡ್ರು ಬಸವಯ್ಯ ಅವ್ರದ್ದು 2-3 ಬೂತಲ್ಲಿ ವ್ಯತ್ಯಾಸ ಬರ್ತಾಯಿದೆ ನೋಡಿ ಸರ್, ಅದ್ರ ಬದಲು ಹೇಳ್ತಾ ಇದ್ದೀರಾ ಬಸವಯ್ಯಗೆ ಬಂದಿರೋ ಓಟನ್ನು
ಇನ್ನೊಬ್ಬ ಕ್ಯಾಂಡಿಡೇಟ್ಗೆ ಹೇಳ್ತಾ ಇದ್ದೀರಾ, ಆಪೋಸಿಟ್ ಕ್ಯಾಂಡಿಡೇಟ್ಗೆ ಅವ್ರಿಗೆ ಬಂದಿರೋ ಇವ್ರಿಗೆ ಹೇಳ್ತಾ ಇದ್ದೀರಾ ಅಂದರೆ ಅವ್ರು ಏನೂ ನಮ್ಮ ಅಹವಾಲನ್ನು ಸ್ವೀಕಾರ ಮಾಡಿಲ್ಲ. ಇಲ್ಲ ರೀ ನಾನು ಹೇಳಿದ್ದೆ ಫೈನಲ್ ಅಂತ ಹೇಳ್ಬಿಟ್ಟು ಪೇಪರನ್ನು ಎತ್ತು ಬಿಸಾಕ್ಬಿಟ್ಟು ಆಫೀಸರು ಹೋಗ್ಬಿಟ್ರು. ನಾವು ಕೊನೆವರೆಗೂ ನಾವು ನಿನ್ನೆ ಹೋರಾಟ ಮಾಡಿದ್ವಿ, ಆದರೆ ಯಾವುದೇ ಆದಂಥ ಒಂದು ನಮಗೆ ಒಂದು ಫಲಪ್ರದವಾದ ಒಂದು ಉತ್ತರ ಸಿಕ್ಕಿಲ್ಲ. ಈ ರೀತಿ ಏನಾದರೂ BJP ಬೆಂಬಲಿತ MTB ನಾಗರಾಜ ಬೆಂಬಲಿತ ಅಭ್ಯರ್ಥಿಗಳು ಗೆದ್ದುಬಿಟ್ರೆ ನಮಗೆ ಅವಮಾನ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಹಿಂಬಾಕ್ಲಿಂದ ಬಂದು ನಿನ್ನೆ ನಾವೇ ಗೆದ್ದಿರೋದು ಅಂತ ಘಂಟಾಘೋಷವಾಗಿ ಪಟಾಕಿಗಳು ಹೊಡ್ಕೊಂಡು ಹಾರಗಳು ಹಾಕ್ಕೊಂಡು ನಿನ್ನೆ ಆರ್ಭಟ ಮಾಡಿದ್ರು. ಇಷ್ಟೆಲ್ಲ ಮಾಡೋರು ಕೋರ್ಟಿಗೆ ಬಂದ್ಬಿಟ್ಟು ಕೋರ್ಟಿಂದ ತಂದಂಥ ಮತಗಳನ್ನ ಕೌಂಟ್ ಮಾಡಿಬಿಡ್ರಿ ಅಂತ ಏನಕ್ಕೆ ಹೇಳ್ಬೇಕಾಯ್ತು ನೀವು? ಕೋರ್ಟ್ಗೆ ಹೋಗಿದ್ದು ನೀವೇ, ತಿರ್ಗಾ ಕೋರ್ಟ್ಗೆ ಬಂದು ಆ ಮತಗಳನ್ನು ಕೌಂಟ್ ಮಾಡಬೇಡಿ ಅಂತ ಹೇಳೋದು ನೀವೇ. ಇದೇನಾ ರಾಜಕೀಯ? ಮತದಾರರು ಅವ್ರ ಓಟನ್ನು ಹಾಕಿದಾರಪ್ಪ. ಪ್ರಜಾಪ್ರಭುತ್ವದಲ್ಲಿ ಮತದಾರರು ಮತ ಹಾಕಿದ್ರೆ ಅದನ್ನು ಕೌಂಟ್ ಮಾಡಬೇಕು ಅನ್ನೋದು ಒಂದು ನಾಲೆಜಬಲ್ ಪ್ರಶ್ನೆ. ಅದನ್ನೇ ನೀವು ಇಲ್ಲ ಕೌಂಟ್ ಮಾಡಿಸಲ್ಲ ಅಂತ ಹೇಳ್ಬಿಟ್ಟು ಅಧಿಕಾರಿಗಳನ್ನೆಲ್ಲ ನೀವು ಜೊತೆಗೆ ಮಾಡಿಕೊಂಡು ಈ ರೀತಿ ಮಾಡಿದ್ದೀರಾ. ಮತ್ತು ಚುನಾವಣೆ ಸಂದರ್ಭದಲ್ಲಿ ನಿಮಗೆ ಗೊತ್ತು, ಎಲೆಕ್ಷನ್ ಅನೌನ್ಸ್ ಆಗಿದ ತಕ್ಷಣವೇ ನೂರಾರು ಲಕ್ಷಗಳನ್ನು ಖರ್ಚು ಮಾಡಿ ಎಲೆಕ್ಷನ್ದ ಅಬ್ಬರದ ಪ್ರಚಾರವನ್ನು ಮಾಡಿದ್ರು. ನಮಗೇನು ಅದರಲ್ಲೇನು ಎರಡು ಮಾತಿಲ್ಲ. ಒಂದು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಒಂದು 50 ಕ್ಯಾಂಟ್ರುಗಳನ್ನು ತರಿಸಿ ಅದರಲ್ಲಿ ಫುಲ್ಲು ಗಿಫ್ಟ್ಸು ಇಡೀ ಮತದಾರರುಗಳನ್ನು ಸೆಳೆಯುವಂಥ ಪ್ರಯತ್ನ ಮಾಡಿ ಎಲ್ಲರಿಗೂ ಫೋನ್ಗಳು ಮಾಡಿ ಗಿಫ್ಟ್ಗಳು ಕೊಟ್ಟರು, ದುಡ್ಡನ್ನು ಹಂಚಿದ್ರು, ಅಕ್ವೇರಿಯಂ ಮೀನುಗಳನ್ನು ಕೊಟ್ಟರು, ರೇಷ್ಮೆ ಸೀರೆಯನ್ನು ಕೊಟ್ಟರು, ಹಲವಾರು ಗಿಫ್ಟ್ಸ್ಗಳನ್ನು ಕೊಟ್ಟು ಮತದಾರರನ್ನು ಓಲೈಕೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಅಷ್ಟೆಲ್ಲ ಮಾಡಿನೂ ಜನ ನಮಗೆ ಮತ ನೀಡಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಹತಾಶೆಯಿಂದ ಈ ಒಂದು ನಿರ್ಧಾರವನ್ನು ತಗೊಂಡು ಏನು ಗ್ರಾಫ್ ಶೀಟ್ ಇದೆ ಆ ಗ್ರಾಫ್ ಶೀಟನ್ನೇ ಚೇಂಜ್ ಮಾಡಿದ್ದಾರೆ. ಅಂದರೆ 2-3 ಗ್ರಾಫ್ ಶೀಟನ್ನು ಚೇಂಜ್ ಮಾಡಿದ್ದಾರೆ. ನಾವು ಬರ್ಕೊಂಡಿರೋ ಲೆಕ್ಕದಲ್ಲೂ ಅಲ್ಲಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸರ್ ತೋರಿಸಿ ಸರ್ ಗ್ರಾಫು ಅಂತ ಹೇಳಿದ್ರೆ ತೋರಿಸೋ ಸೌಜನ್ಯನೂ ಇಲ್ಲ ನಮ್ಮ ಚುನಾವಣೆ ಅಧಿಕಾರಿಗಳು. ಇಲ್ಲ ರೀ ನಾನೆಲ್ಲ ಕರೆಕ್ಟ್ ಹೋಗ್ರಿ, ನಾನು ಹೇಳಿದ್ದೆ ಫೈನಲ್ಲು. ಸರಿ ಸರ್, ಆ ಬಾಕ್ಸ್ ತೆಗೆದುಬಿಟ್ಟು ಆ ಗ್ರಾಫಲ್ಲಿ ನಮ್ಮ ಏಜೆಂಟು ಸೈನ್ ಮಾಡಿರ್ತಾರೆ, ಆ ಸೈನ್ ತೋರಿಸ್ಬಿಟ್ಟು ಸರ್ ನಮಗೆ ಸಾಕು ಅಂತ ಹೇಳಿದ್ರೆ ಇಲ್ಲ ನಾನು ತೋರಿಸೋದಿಲ್ಲ, ನೀವೇನು ಮಾಡ್ತೀರಾ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿಬಿಟ್ಟು ಅಲ್ಲಿಂದ ನಮಗೆ ಯಾರು 5 ಜನ ಗೆದ್ದಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಆದೇಶ ಪತ್ರವನ್ನು ಕೊಟ್ಬಿಟ್ಟು ಹೊರಟ್ಬಿಟ್ರು ಅವರು. ಈ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮತದಾರರು ಮತವನ್ನು ಹಾಕಿದಂಥ ಸಂದರ್ಭದಲ್ಲಿ ಆ ಮತಗಳಿಗೆ ಒಂದು ಪ್ರಾಮುಖ್ಯತೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಬ್ಯಾಂಕು ಬಂದು 110 ವರ್ಷಗಳ ಇತಿಹಾಸ ಇರುವಂಥ ಬ್ಯಾಂಕು. ರಾಜಕೀಯ ಮಾಡೋಣ ಅಂದರೆ ಮಾಡೋಣ, ಅದಕ್ಕೆ ಬೇರೆ ಆದಂಥ ವೇದಿಕೆ ಇದೆ. ಇದು ಬಂದು ಬ್ಯಾಂಕು. ಆ ಏನು 17,000 ಜನ ಷೇರ್ದಾರಿದ್ದಾರೆ, ಅವರು ಕಷ್ಟಪಟ್ಟು ದುಡ್ದಿರೋಂಥ ಹಣವನ್ನು ಎತ್ಕೊಂಬಂದು ಬ್ಯಾಂಕಲ್ಲಿ ಇಟ್ಟಿದ್ದಾರೆ ಅವ್ರ ಸೇಫ್ಟಿಗೆ. ಅದಕ್ಕೆ ಕಸ್ಟೋಡಿಯನ್ನು ನಾವು 13 ಜನ ಯಾರು ಎಲೆಕ್ಷನ್ ನಿಂತು ಗೆದ್ದು ಬರ್ತೀವೋ ನಾವು ಅದನ್ನು ನೋಡ್ಕೊಳ್ಳೋವಂಥದ್ದು ನಮ್ಮ ಒಂದು ಕಮಿಟ್ಮೆಂಟು ಮತ್ತು ನಮ್ಮದು ಒಂದು ಬಾಧ್ಯತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಪಾರದರ್ಶಕವಾಗಿ ಎಲೆಕ್ಷನನ್ನು ಮಾಡಬೇಕಾಯಿತು. ಆದರೆ ನಿನ್ನೆ ನಡೆದಿದ್ದು ಅದೇನಪ್ಪ ನನಗಂತೂ ಅರ್ಥ ಆಗಲಿಲ್ಲ. ಈ ರೀತಿಯೂ ಮಾಡೋಕ್ಕೆ ಸಾಧ್ಯನಾ ಕರ್ನಾಟಕದಲ್ಲಿ ಅನ್ನೋದು ನನಗೆ ನಿನ್ನೆಯಿಂದ ಮೈಂಡೇ ಓಡ್ತಾ ಇಲ್ಲ. ಈ ಥರ ಅವರು ಎಲ್ಲ ಉಲ್ಟಾ ಪುಲ್ಟಾ ಮಾಡಿ ಎಲೆಕ್ಷನನ್ನು ರಿಸಲ್ಟನ್ನು ಅನೌನ್ಸ್ ಮಾಡಿ ಈ ರೀತಿ ಮಾಡಿದ್ದಾರೆ. ನಾನು ಈ ಒಂದು ಎಲೆಕ್ಷನಲ್ಲಿ ಅವ್ರ ಪ್ರಕಾರ 5 ಜನ ಗೆದ್ದಿದ್ದೀವಿ 6,000 ಓಟಲ್ಲಿ. ನನ್ನ ಪ್ರಕಾರ ನಾವು 6 ಜನ ಗೆದ್ದಿದ್ದೀವಿ ಬಸವಯ್ಯ ಅವ್ರದ್ದು ಸೇರಿ. ಮತ್ತು ಕೋರ್ಟದು 5,000 ಓಟು ಆ್ಯಡ್ ಆದರೆ ನಾವು 7 ಜನ ಗೆಲ್ತೀವಿ. ಅದರಲ್ಲಿ ನಮ್ಮ ರಾಮಾಂಜನೇಯ ಅವ್ರ ಮಗ ಲಿಖಿತ್ ಅನ್ನೋ ಹುಡುಗ ಅವ್ನು ಗೆಲ್ತಾನೆ ಅದರಲ್ಲಿ. ಸೊ ಈ ರೀತಿ ಇದೆ ನಮ್ಮ ಫಲಿತಾಂಶ ಪ್ರಕಾರ. ಅವ್ರ ಫಲಿತಾಂಶದ ಪ್ರಕಾರ ಎಲ್ಲ ಅವ್ರಿಗೆ ಬೇಕಾದ ರೀತಿ ಅವರು ಎಲ್ಲ ಮಾಡ್ಕೊಂಡಿದ್ದಾರೆ. ಈ ಒಂದು ಚುನಾವಣೆಯಲ್ಲಿ ನಾನು ಹೊಸಕೋಟೆ ನಗರದ ಯಾರು ಟೌನ್ ಕೋಆಪ್ರೇಟಿವ್ ಬ್ಯಾಂಕ್ನ ಷೇರ್ದಾರರು ಯಾರೆಲ್ಲ ನಮಗೆ ಮತ ನೀಡಿದ್ದಾರೆ ಅವ್ರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾಗಿರುವಂಥ MTB ನಾಗರಾಜಣ್ಣನವರು ಹಾಗೂ ಅವರ ಸುಪುತ್ರರಾಗಿರುವಂಥ MTB ರಾಜೇಶ್ ಅವರು ಮತ್ತು ಸಂಸದರಾಗಿರುವಂಥ ಸುಧಾಕರ್ ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಚ್ಛೆಪಡ್ತೀನಿ. ಯಾಕಪ್ಪ ಅಂದರೆ ಆ ಚುನಾವಣೆಯಲ್ಲಿ ನಮಗೆ ಬೆನ್ನೆಲುಬಾಗಿ ಏನೇ ಮಾಡಿ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಆ ಚುನಾವಣೆಗೆ ನಡೆಸ್ಕೊಟ್ರು. ಅವ್ರಿಗೆ ಮತ್ತು ನಾನು ಷೇರ್ದಾರರಿಗೆ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದಗಳು. ಎಲ್ಲ
ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಏನು ಈ ಪತ್ರಿಕಾಗೋಷ್ಠಿ ಇವತ್ತು ಕರೆದಿದ್ದೀರಿ, ಇದರ ಸಾರಾಂಶ ಇಷ್ಟೇ. ನಿನ್ನೆ ಏನು ಇತಿಹಾಸ ಪ್ರಸಿದ್ಧ 100 ವರ್ಷಗಳು ದಾಟಿರುವಂತಹ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆ ದಿನಾಂಕ 9 ಫೆಬ್ರವರಿ 2025 ನಡೆದಿರುತ್ತೆ. 10 ತಿಂಗಳಾದ ನಂತರ 9 ಡಿಸೆಂಬರು ಈ ಚುನಾವಣೆಯ ಫಲಿತಾಂಶವನ್ನು ಅನೌನ್ಸ್ ಮಾಡಿರ್ತಾರೆ. ಈಗ ನಮ್ಮ ಬಾಲಣ್ಣವ್ರು ಹೇಳ್ದಂಗೆ ನಮ್ಮ ಪ್ರಕಾರ 6 ಬರಬೇಕಾಗಿ ಬೋರ್ಡ್ ಅವ್ರದ್ದೇ 7 ಅವರೇ ಬರ್ತಾಯಿದ್ದು, ಬೋರ್ಡ್ ಅವ್ರದ್ದೇ ಬರ್ತಾಯಿತ್ತು. ಹಳೆ ಓಟಲ್ಲಿ ಏನು 2053 ಓಟ್ ಇದೆಯಲ್ಲ ಅದು. ಇದು ಯಾವ ರೀತಿ ಇದೆ ಅಂದರೆ ಟೋಟಲ್ಲು ಮೊದಲು 6053 ಓಟು ಬ್ಯಾಂಕಿನಲ್ಲಿ ಲೀಗಲ್ ಓಟ್ಸ್ ಅಂತೇಳಿ ಅನೌನ್ಸ್ ಮಾಡ್ತಾರೆ. ಅದಾದ ನಂತರ ಉಳಿಕೆ ಷೇರುದಾರರಿಗೂ ಹಕ್ಕು ಸಿಗಬೇಕು ಅಂತ ಏನು ಸನ್ಮಾನ್ಯ ಶ್ರೀ BN ಬಚ್ಚೇಗೌಡರು, ಮಾನ್ಯ ಮಾಜಿ ಲೋಕಸಭಾ ಸದಸ್ಯರು 2218 ಮತಗಳನ್ನ ನ್ಯಾಯಾಲಯದಿಂದ ಅವರು ಓಟ್ ಚಲಾಯಿಸುವಂಥ ಹಕ್ಕನ್ನು ತರ್ತಾರೆ. ಶ್ರೀ ಗುಲ್ಜಾರ್ ಅಹಮದ್ ಅವರು 2202 ಓಟ್ಗಳನ್ನ ತರ್ತಾರೆ. ಅದೇ ರೀತಿ ಶ್ರೀ ಸಂದೀಪ್ ಮತ್ತು ಶ್ರೀ ಜಯರಾಜ್ ಅವರು 2 ಓಟ್ಗಳನ್ನ ತರ್ತಾರೆ. ಅದೇ ರೀತಿ ಶ್ರೀಮತಿ ವರಲಕ್ಷ್ಮಿ ಅವರು 201 ಓಟ್ಗಳನ್ನ ತರ್ತಾರೆ. ಮತ್ತು ಶ್ರೀ ಸಾದಿಕ್ ಅಹಮದ್ ಅವರು 196 ಓಟ್ಗಳನ್ನ ಮಾನ್ಯ ಘನನ್ಯಾಯಾಲಯದ ಒಂದು ಆದೇಶದ ಮೇರೆಗೆ ಇವ್ರಿಗೆ ಹಕ್ಕು ಕೊಡಬೇಕು ಓಟು ಅಂಥೇಳಿ ಒಟ್ಟು 4820 ಮತಗಳನ್ನ ತರ್ತಾರೆ. 6 ಮತ್ತು 4000 ಏನಿತ್ತು ಇದು ಒಟ್ಟು ಸುಮಾರು 11,000 ಮತಗಳನ್ನ ಚಲಾವಣೆ ಮಾಡ್ತಾರೆ. ತಮಗೆಲ್ಲ ಗೊತ್ತಿರೋ ವಿಚಾರ. ಲೀಗಲ್ ಓಟ್ಸು ಒಂದು ಕಡೆ ಮಾಡೋದು, ಇಲ್ಲೀಗಲ್ ಓಟ್ಸ್ ಒಂದು ಕಡೆ ಮಾಡೋದು. ಅದಾದ ನಂತರ ಈಗೇನು ಈ ಚುನಾವಣೆಯಲ್ಲಿ ಫಲಿತಾಂಶಗಳು ಮೇಲ್ನೋಟಕ್ಕೆ ಗೊತ್ತಿರುತ್ತೆ. ಅಲ್ಲಿ ಏನು ಎಣಿಕೆ ನಡೆದ ಸ್ಥಳದಲ್ಲಿ ಗೊತ್ತಾಗಿದೆ. ಆಮೇಲೆ ಇದು ಒಂದು ಟೌನ್ ಕೋಆಪರೇಟಿವ್ ಬ್ಯಾಂಕು. ಎಲ್ಲ ಹಿರಿಯರು, ಮುತ್ಸದಿಗಳು, ಹೊಸಕೋಟೆಯ ಏನು ಹಿರಿತಲೆಗಳು ನಡೆಸ್ಕೊಂಡು ಬಂದಿರೋಂಥ ಒಂದು ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಆಗಿರುತ್ತೆ. ಇದರಲ್ಲಿ ಎಲ್ಲರೂ ಸೇವೆ ಮಾಡೋಕ್ಕೆ ಬರೋದು. ಈಗ ಯಾರ್ಯಾರು 27 ಜನ ಏನು ಭಾಗವಹಿಸಿದ್ರು ಸೇವೆ ಮಾಡೋಕ್ಕೆ ಬಂದಿರ್ತಾರೆ. ಯಾರೂ ಸ್ವಂತ ಕೆಲಸಕ್ಕೆ ಬರಲ್ಲ. ರಾಜಕೀಯನ ಮಾಡಬೇಕಾಗಿರೋ ಜಾಗಗಳಲ್ಲಿ ರಾಜಕೀಯಗಳಿದೆ, ಮಾಡಬೇಕಾಗಿತ್ತು. ನಮ್ಮ ಬಾಲಣ್ಣವ್ರು ಹೇಳ್ದಂಗೆ ಇಲ್ಲಿ ಮಾಡಬಾರ್ದಾಗಿತ್ತು ಅಂತ ನನ್ನ ಉದ್ದೇಶ. ಆದರೂ ಸಹ ಇದರಲ್ಲಿ ಏನು ಇವರು ಹೆಸರುಗಳು ಹೇಳಿದ್ರು 5 ಜನದ್ದು, ಆ 5 ಜನ ಅವರು ಅಭ್ಯರ್ಥಿಗಳಾಗಿರ್ತಾರೆ. ಅವರು ಹಿರಿಯರು ಹೋಗಿ ಏನು ಓಟ್ ಅವಕಾಶನ ತಂದಿರ್ತಾರೆ ಹೈಕೋರ್ಟಿಂದ. ಇವರು 5 ಜನ ಹೋಗಿ ಬೇಡ ಅದನ್ನು ವಜಾ ಮಾಡಿ ಅಂಥೇಳಿ ತಂದು ನ್ಯಾಯಾಲಯ ಅವ್ರಿಗೆ ನಮ್ಮ ಪರವಾಗಿ ಹೋಗಿದ್ದವ್ರಿಗೆ ನೀವು JRCಗೆ ಹೋಗಿ ನಿಮ್ಮ ಅಪೀಲ್ ಹಾಕ್ಕೊಳ್ಳಿ ಅಂಥೇಳಿ ವಜಾ ಮಾಡಿ ನೆನ್ನೆ ಅನೌನ್ಸ್ ಮಾಡ್ತು. ಆದರೂ ಅದರಲ್ಲಿ ಸ್ವಲ್ಪ ಹುನ್ನಾರ ನಡೆದಿದೆ ಅಂಥೇಳಿ ಎಲ್ಲ ಪೂರ್ತಿ ನಿಮಗೆ ಕುಶಲವಾಗಿ ನಮ್ಮ ಬಾಲಣ್ಣವ್ರು ಹೇಳಿದ್ದಾರೆ. ಆ ರೀತಿ ಮಾಡಬಾರ್ದಾಗಿತ್ತು. ಬೋರ್ಡ್ ನಿಮ್ಮದು ಬಂದಿತ್ತಲ್ಲ, ಈ 1 ಸೀಟಿಗೆ ಯಾಕೆ ಇಷ್ಟೊಂದು ಇದು ಮಾಡಿದ್ರಿ ಅಂತೇಳಿ. ಅದು ಹಿರಿತಲೆ ಬಸವಣ್ಣವ್ರದ್ದು 9 ಮತಗಳಿಂದ ಅವ್ರಿಗೆ ಹಿನ್ನಡೆ ಆಗಿದೆ ಅಂಥೇಳಿ ಅವ್ರು ಹೇಳ್ತಾರೆ. ಇರಲಿ, ಇನ್ನು ಇದು ಮುಂದೆ JRCಗೆ ಹೋಗುವಂಥ ಅವಕಾಶ ಮತ್ತು ಬೇರೆ ಅವಕಾಶಗಳಿರೋದ್ರಿಂದ ಹೋಗ್ತಾರೆ. ಇಷ್ಟೇ ಹೇಳೋದು, ನಾವೆಲ್ಲ ಊರವರೇ, ಹೊಸಕೋಟೆಯವರೇ. ಆ ಬ್ಯಾಂಕಲ್ಲಿ ನಾವೆಲ್ಲ ಷೇರ್ದಾರರೇ. ಎಲ್ಲರೂ ದುಡಿಯೋದು ಷೇರ್ದಾರಕ್ಕೋಸ್ಕರ. ಇಲ್ಲಿ ರಾಜಕೀಯನ ಪ್ರದರ್ಶನ, ಶಕ್ತಿ ಪ್ರದರ್ಶನ, ಬರೀ ಪ್ರದರ್ಶನ, ರಾಜಕೀಯ ಶಕ್ತಿ ಪ್ರದರ್ಶನ ಮಾಡಿದ್ವಿ. ಮಾಡಬಾರ್ದಾಗಿತ್ತು. ಯಾರಿಗೆ ಸೇವೆ ಸಿಕ್ಕುತ್ತೋ ಅವ್ರು ಮಾಡಲಿ. ಇದನ್ನು ನಮಗೆಲ್ಲ ಬೆನ್ನೆಲುಬಾಗಿ ನಿಂತಹ ಶ್ರೀ MTV ನಾಗರಾಜಣ್ಣವರು, ಅವರ ಮಗ ಆದಂತಹ ಶ್ರೀ MTV ರಾಜೇಶ್ ಅವರು, ನಮ್ಮ ಲೋಕಸಭಾ ಸದಸ್ಯರಾದಂತಹ ಶ್ರೀ ಸುಧಾಕರ್ ಅವರು ನಮಗೆಲ್ಲ ಶಕ್ತಿ ತುಂಬಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಹೋರಾಟ ಮಾಡಿದ್ದೀರಿ. ಅವರಷ್ಟು ಕಾಂಪಿಟೇಷನ್ ಮಾಡೋಕ್ಕೆ ನಮ್ಮ ಕೈಯಲ್ಲಿ ಆಗಿಲ್ಲ, ನಿಜಾನೇ. ಅದು ತೆರೆದ ಪುಸ್ತಕ, ಎಲ್ಲರಿಗೂ ಗೊತ್ತಿರೋದೆ. ಕೈಯಲ್ಲಾದಷ್ಟು ಮಾಡಿದ್ದೀರಿ. ಆದರೂ ಮಾನ್ಯ ಷೇರುದಾರರು, ಹೊಸಕೋಟೆಯ ಏನು ನಾಗರಿಕರು, ಮಾನ್ಯ ಷೇರುದಾರರು ನಮಗೆ ಇಷ್ಟು ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾವು ನಮ್ಮ ಏನು MTV ನಾಗರಾಜಣ್ಣವ್ರ ಪರವಾಗಿ, MTV ರಾಜೇಶ್ ಅಣ್ಣವ್ರ ಪರವಾಗಿ ಮತ್ತು ಸುಧಾಕರ್ ಅವ್ರ ಪರವಾಗಿ ನಾವೆಲ್ಲ ಪಕ್ಷದ BJP ಪಕ್ಷದ ಮುಖಂಡರ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನ ಹೇಳ್ತಾ, ಆಮೇಲೆ ನಿನ್ನೆ ಪ್ರೆಸ್ ಮೀಟಲ್ಲಿ ಹಲವಾರು ಮುಖಂಡರು ಮಾತಾಡಿದ್ದಾರೆ. ಅದರಲ್ಲಿ ಒಬ್ಬರು ಉನ್ನತ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿ ಒಂದು ಪದ ಬಳಸ್ತಾರೆ.
ಇಷ್ಟು ವರ್ಷಗಳ ಇವ್ರ ಕೈಯಲ್ಲಿದ್ದಂತಹ ಕಪಿಮುಷ್ಟಿಯಲ್ಲಿ ಇದ್ದಂತಹ ಅಧಿಕಾರನ ನಾವು ಇವತ್ತು ತಗೊಂಡಿದ್ದೀರಿ ಅಂತೇಳಿ. ನಿಮಗೆ ಅದೆಷ್ಟು ಸರಿ ಅನ್ನುತ್ತೆ ಆ ಪದ? ಈಗ ಹೊಸಕೋಟೆ ತಾಲೂಕು ಜನಪ್ರತಿನಿಧಿ ಆಗಿದ್ದಾರೆ, ಸಾರ್ವಜನಿಕರು ಮತ ಕೊಟ್ಟಿದ್ದಾರೆ, ಮತ್ತು PLD ಬ್ಯಾಂಕ್ 20 ವರ್ಷದಿಂದ ಇದ್ದರು, ಈಗಲೂ ಇದ್ದಾರೆ. TAPCMS ಅಲ್ಲೂ ಇದ್ದೀರಾ ಹಲವಾರು ವರ್ಷ, ಸುಮಾರು 20-25 ವರ್ಷದಿಂದ. PLD ಬ್ಯಾಂಕಲ್ಲಿದ್ದೀರಾ, SFC ಬ್ಯಾಂಕಲ್ಲಿದ್ದೀರಾ, ಏನು ಇವಾಗ ಹೊಸಕೋಟೆ ಯೋಜನಾ ಪ್ರಾಧಿಕಾರದಲ್ಲಿದ್ದೀರಾ. ಅದನ್ನು ನೀವು ಕಪಿಮುಷ್ಟಿಲಿ ಇಟ್ಕೊಂಡಿದ್ದೀರಾ ಅಂತ ಹೇಳೋಕ್ಕಾಗತ್ತಾ? ಅದೆಲ್ಲ ತಪ್ಪಲ್ವಾ? ಪದ ಬಳಕೆ ಮಾಡುವಾಗ ಆ ಪದನ ಬಳಸಿರುವಂಥ ಒಬ್ಬ ಮುಖಂಡರು ಯೋಚನೆ ಮಾಡಿ ಬಳಸಬೇಕಾಗತ್ತೆ. ನಮ್ಗೆ ಅವಕಾಶ ಕೊಟ್ಟಿದ್ರು ನಾವು ಮಾಡಿದ್ದೀರಿ. ಇವಾಗ ದೇವ್ರು ನಿಮ್ಗೆ ಅವಕಾಶ ಕೊಟ್ಟಿದ್ದಾನೆ, ಮತದಾರರು ನಿಮ್ಗೆ ಅವಕಾಶ ಕೊಟ್ಟವ್ರೆ, ಷೇರ್ದಾರರು ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ನೀವು ಇನ್ನೂ ಚೆನ್ನಾಗಿ ಮಾಡಿ. ಅದು ಬಿಟ್ಬಿಟ್ಟು ಕಪಿಮುಷ್ಟಿಯಲ್ಲಿತ್ತು ಆ ಪದಗಳೆಲ್ಲ ಬಳಸೋದು ನಿಮ್ಗೆ ಎಷ್ಟು ಒಂದು ಶೋಭೆ ತರುತ್ತೆ ಅಂತೇಳಿ ನಿಮಗೆ ಪ್ರಶ್ನೆ ಮಾಡ್ತಾಯಿದ್ದೀರಿ. ಆ ಪದಗಳನ್ನು ಬಳಸುವಾಗ ಮುಂದಿನ ದಿನಗಳಲ್ಲಿ ನೋಡ್ಕೊಂಡು ಬಳಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪತ್ರಿಕಾ ಮಾಧ್ಯಮದವರೇ, ಈ ದಿನ ನಾವು ಪ್ರೆಸ್ ಮೀಟ್ ಕರೆದಿರೋ ಕಾರಣ ಈಗಾಗಲೇ ನಮ್ಮ ಶೌರತಣ್ಣವರು, ನಮ್ಮ ಬಾಲುವಣ್ಣವರು ತುಂಬ ವಿಸ್ತಾರವಾಗಿ ನಿಮಗೆ ತಿಳಿಸಿದ್ದಾರೆ. 9/2/2025 ನಡೆದಂಥ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಇವತ್ತು ನಾವಿಲ್ಲಿ ಮಾತಾಡ್ತಾ ಇದ್ದೀವಿ. ಏನು ಸುಮಾರು 10 ತಿಂಗಳ ಹಿಂದೆ ನಡೆದಂಥ ಚುನಾವಣೆ, ಆ ಚುನಾವಣೆಯ ರಿಸಲ್ಟು ನಿನ್ನೆ ಅನೌನ್ಸ್ ಆಗುತ್ತೆ. ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಒಂದು ಪ್ರಕರಣ ಇದ್ದಿದ್ದ ಕಾರಣದಿಂದ ಕೋರ್ಟ್ ಆದೇಶದಂತೆ ನಿನ್ನೆ ರಿಸಲ್ಟು ಅನೌನ್ಸ್ ಆಗುತ್ತೆ. ಆದರೆ ರಿಸಲ್ಟ್ ಅನೌನ್ಸ್ ಆಗಿದ್ದ ರೀತಿ, ಅಲ್ಲಿ ನಡೆದಂಥ ಚಟುವಟಿಕೆಗಳು ನಮ್ಮೆಲ್ಲರಿಗೂ ಇವತ್ತು ತುಂಬ ಬೇಸರ ತಂದಿದೆ. ಯಾಕಂತ ಹೇಳಿದ್ರೆ, ಒಂದು ಚುನಾವಣೆ ಅಂದಮೇಲೆ ಪರ ವಿರೋಧ ಇದ್ದೇ ಇರುತ್ತೆ. ನಾವು ಅವ್ರ ವಿರೋಧಿಗಳಾಗಿರ್ತೀರಿ, ಅವ್ರು ನಮ್ಮ ವಿರೋಧಿಗಳಾಗಿರ್ತಾರೆ. ರಾಜಕೀಯದಲ್ಲಿ ಮಾತ್ರ, ವೈಯಕ್ತಿಕವಾಗಲ್ಲ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಪ್ರತಿಪಕ್ಷದವರು ಅದನ್ನು ತುಂಬ ಪರ್ಸ್ನಲಾಗಿ ತಗೊಂಡ್ರು ಅಂತೇಳಿ ನಾವೆಲ್ಲ ಇವತ್ತು ಭಾವಿಸ್ತಾ ಇದ್ದೀವಿ. ಯಾಕಂದರೆ ನಾವು ಇದೇ ಊರಿನಲ್ಲಿ, ಇದೇ ಹೊಸಕೋಟೆನಲ್ಲೇ ಹುಟ್ಟಿ ಬೆಳೆದವರು. ಈ ಚುನಾವಣೆಯಲ್ಲಿ ನಾವೆಲ್ಲ ಯಾರ್ಯಾರು ಪ್ರತಿನಿಧಿಸ್ತೀವಿ ನಾವೆಲ್ಲರೂ. ಆದರೆ ನಮ್ಮ ಪ್ರತಿಪಕ್ಷದವರು, ಮಾನ್ಯ ಪ್ರತಿಪಕ್ಷದವರು ಎಲ್ಲೋ ನಮಗೆ ಬೇರೆ ಊರಿಂದ, ಬೇರೆ ಜಿಲ್ಲೆಯಿಂದ, ಬೇರೆ ದೇಶದಿಂದ ಬಂದಂಗೆ ನಮಗೆ ಅವರು ನೋಡ್ತಾ ಇದ್ದಾರೆ. ಅದು ಯಾಕಂತ ನಮಗಂತೂ ಗೊತ್ತಿಲ್ಲ. ಹೌದು, 10 ವರ್ಷ ಕಾಲ ನಾವು ಆ ಬ್ಯಾಂಕಲ್ಲಿ ಆಡಳಿತ ಮಾಡಿದ್ದೀವಿ. ಆದರೆ 10 ವರ್ಷ ಕಾಲ ಆಡಳಿತ ಯಾವ ರೀತಿಯಲ್ಲಿ ಮಾಡಿದ್ದೀವಿ ಅಂದರೆ, ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ದಿರೋ ರೀತಿಯಲ್ಲಿ ಇವತ್ತು ನಾವು ಆಡಳಿತ ಮಾಡಿದ್ದೀರಿ. ಆದ್ದರಿಂದ ಇವತ್ತು ಬಾಲಣ್ಣವರಾಗಲೇ ಹೇಳ್ದಂಗೆ ಅವರು ಎಲ್ಲ ರೀತಿ, ಯಾಕಂದರೆ ರೂಲಿಂಗಲ್ಲಿದ್ದಾರೆ, ರಾಜ್ಯ ಸರ್ಕಾರ ಅವ್ರದ್ದು, ಹೊಸಕೋಟೆಯಲ್ಲಿ ಮಾನ್ಯ ಶಾಸಕರು ಅವ್ರ ಕಡೆಯವರು, ಆದರೂ ಕೂಡ ನಮ್ಮ ಷೇರುದಾರರು ನಮಗೆ ಕೈ ಹಿಡಿದ್ರು. ಆದರೆ ನಿನ್ನೆ ಏನಾಗುತ್ತೆ, ನಮ್ಮ ಹಿರಿಯರಾದ ಅವ್ರಿಗೆ ಸುಮಾರು 75 ವರ್ಷ ನಮ್ಮ ಬಸವಣ್ಣವರು, ಚುನಾವಣೆಯಲ್ಲಿ ಅವ್ರಿಗೆ ಈ ಪ್ರಚಾರ ಸಮಯದಲ್ಲಿ ನಡೆಯೋಕ್ಕೂ ಆಗಿಲ್ಲ, ಕಾಲಿಗೆ ಏಟು ತಗಲಿತ್ತು. ಯಾಕಂತೇಳಿದ್ರೆ ಅಂಥ ಒಂದು ಸಂದರ್ಭದಲ್ಲೂ ಕೂಡ ಅವರು ಮನೆ ಮನೆಗೆ ಹೋಗಿ ಕೈ ಮುಗಿದು ಓಟ್ ಕೇಳಿ ಆ ಚುನಾವಣೆಯಲ್ಲಿ ಅವ್ರು ಗೆದ್ದಿದ್ದಾರೆ. ಯಾಕಂದರೆ ಬಾಲಣ್ಣವ್ರು ಹೇಳಿದ್ರು, ಇದೇನಿದೆ ಇಲ್ಲಿ 20 ಈ ಟೋಟಲ್ ಎಕ್ಸಸೈಸಸ್ ಏನಿದೆ, ಇದನ್ನು ನಾವೇ ಟೋಟಲ್ 1 to 30 ಬೂತ್ವರೆಗೂ ಹೋರಾಡಿ ಯಾವ್ಯಾವ ಬೂತಲ್ಲಿ ಜನರಲ್ಗೆ ಎಷ್ಟು ಓಟ್ ಬಂದಿದೆ, ಪರಿಷ್ಠ ಪಂಗಡಕ್ಕೆ ಎಷ್ಟು ಬಂದಿದೆ, ಪರಿಷ್ಠ ಜಾತಿಗೆ ಎಷ್ಟು ಬಂದಿದೆ, 2Aಗೆ ಎಷ್ಟು ಬಂದಿದೆ, 2Bಗೆ ಎಷ್ಟು ಬಂದಿದೆ, ಮಹಿಳೆಗೆ ಎಷ್ಟು ಬಂದಿದೆ ಎಲ್ಲ ಬರ್ಕೊಂಡಿದ್ದೀವಿ. ಟೋಟಲ್ ನಮ್ಮ ಹತ್ರ ಕೌಂಟ್ ಇದೆ. ಯಾಕಂದರೆ ಎಲೆಕ್ಷನ್ ಆಗಿದ ತಕ್ಷಣ ರಿಟರ್ನಿಂಗ್ ಆಫೀಸವರು ಏನು ಒಂದು ವೋಟಿಂಗ್ ನಡೆದಿದೆಯೋ ಅದನ್ನೆಲ್ಲ ಕೌಂಟ್ ಮಾಡ್ತಾರೆ. ಆ ಎಲ್ಲ ಬೂತಲ್ಲೂ ನಮ್ಮ ಏಜೆಂಟ್ಸ್ ಇದ್ದರು. ಗ್ರಾಫ್ ಶೀಟಲ್ಲಿ ನಾವು ಸೈನ್ ಹಾಕಿದ್ದೀವಿ. ಗ್ರಾಫ್ ಶೀಟಲ್ಲಿ ಸೈನ್ ಹಾಕಿ ಯಾರಿಗೆ ಎಷ್ಟು ಓಟ್ ಬಂದಿದೆ ನಾವು ಬರ್ಕೊಂಡಿದ್ದೀವಿ. ಸುಮಾರು ಕೌಂಟಿಂಗ್ ಇಲ್ಲ ಅಂದ್ರೂ ಒಂದು 4 ಗಂಟೆ ಇಲ್ಲ 5 ಗಂಟೆ ಕಾಲ ನಡೀತದೆ. ಎಲ್ಲ ಬೂತಲ್ಲೂ ನಮ್ಮ ಏಜೆಂಟ್ಗಳು ನಾವು ರಿಸಲ್ಟ್ ಬರ್ಕೊಂಡಿದ್ದೀವಿ. ಅವತ್ತಿನ ಸಂದರ್ಭದಲ್ಲಿ ಬಾಲಣ್ಣವ್ರು ಹೇಳಿದಾಗ, ಏನು ಹಳೆ ಓಟು 20 ಬೂತಲ್ಲಿ 6,000 ಚಿಲ್ಲರೆ ಓಟಲ್ಲಿ ನಾವು 6 ಜನ ಗೆಲ್ತೀವಿ. ಇದರಲ್ಲಿರೋ ದಾಖಲೆ ಅದು. ಅದರಲ್ಲಿ ಅವರು ಕೂಡ ಬರ್ಕೊಂಡಿದ್ದಾರೆ, ಅದು ಅವ್ರಿಗೂ ಕೂಡ ಗೊತ್ತಿದೆ. ಆದರೆ ನಿನ್ನೆ ಅವರು ಏನು ಒಂದು ರಿಸಲ್ಟ್ ಅನೌನ್ಸ್ ಮಾಡ್ತಾರೆ, ಅದರಲ್ಲಿ ನಾವು 5 ಆಗ್ತೀವಿ, ಅವ್ರು 8 ಆಗ್ತಾರೆ. ನಾವು ರಿಟರ್ನಿಂಗ್ ಆಫೀಸರ್ ಅವ್ರಿಗೆ ತುಂಬ ಸಭ್ಯತೆಯಿಂದ ಕೇಳಿದ್ವಿ, ಸರ್
ನೀವೇನು ಗ್ರಾಫ್ ಶೀಟಲ್ಲಿ ಏಜೆಂಟ್ ಕಡೆಯಿಂದ ಸೈನ್ ಹಾಕ್ಸ್ಕೊಂಡಿರ್ತೀರಾ ತಾವು ದಯವಿಟ್ಟು ನಮಗೆ ನೋಡಿಸಿ ಅದನ್ನು. ಯಾಕಂದರೆ ಬಸವಯ್ಯ ಅವರು ಪ್ರತಿಸ್ಪರ್ಧಿ ಏನು ಅವರು ಇದ್ದರು, ಅವ್ರ ಓಟನ್ನ ಬಸವಯ್ಯವ್ರು ನೋಡಿಸ್ತಾರೆ, ಬಸವಯ್ಯವ್ರ ಓಟು ಅವ್ರಿಗೆ ನೋಡಿಸ್ತಾರೆ. ನಮಗೇನು ಅವರು ಪ್ರತಿಸ್ಪರ್ಧಿ ಮೇಲೆ ನಮಗೇನು ವೈಯಕ್ತಿಕವಾಗಿ ದ್ವೇಷ ಏನಿಲ್ಲ. ಆದರೆ ಮತದಾರ ಪ್ರಭುಗಳು ನೀಡಿರುವ ಮತ ಹಕ್ಕನ್ನು ತಿದ್ದಿ ತಾವು ಈ ಫಲಿತಾಂಶ ಮಾಡಿದ್ದೀರಲ್ಲ, ಇದು ಸರಿನಾ? ನೆನ್ನೆ ನಮ್ಮ ಮುಂದೆ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು ಬಸವಣ್ಣ ಅವರು. ಈ ರೀತಿ ಒಂದು ಫಲಿತಾಂಶವನ್ನು ನೆನ್ನೆ ರಿಟರ್ನಿಂಗ್ ಆಫೀಸರ್ ಆಗಿರ್ಬೋದು, CDO ಅವರಾಗಿರ್ಬೋದು ಅನೌನ್ಸ್ ಮಾಡಿದ್ದಾರೆ. ಇದು ತುಂಬ ಬೇಸರದ ಸಂಗತಿ. ಯಾಕಂತ ಹೇಳಿದ್ರೆ ಪ್ರಜಾಪ್ರಭುತ್ವದ ಕೊಗ್ಗೊಲೆ ಇದು. ಈ ರೀತಿ ನಿನ್ನೆ ಒಂದು ಕರಾಳ ದಿನ ಅಂತ ಹೇಳಿದ್ರಲ್ಲ ಬಾಲಣ್ಣವರು, ನಿನ್ನೆ ಒಂದು ಕರಾಳ ದಿನ ನಡೆದಿದೆ. ಮಾಡಿ ನಿಮಗೆ ವೋಟರ್ಸು ನಿಮಗೆ ಅಧಿಕಾರ ಕೊಟ್ಟರೆ ತಾವು ಚಲಾಯಿಸಿ, ನಾವು ವಿರೋಧ ಪಕ್ಷದಲ್ಲಿ ಕೂತ್ಕೊಡ್ತೀವಿ, ನಮಗೇನು ಅವಮಾನ ಏನಿಲ್ಲ. ವಿರೋಧ ಪಕ್ಷದಲ್ಲಿ ಇದ್ದರೂ ಕೂಡ ನಾವು ಕೆಲಸ ಮಾಡ್ತೀವಿ ಬ್ಯಾಂಕಲ್ಲಿ. ನಾವು ಕೂಡ ನಿಮ್ಮ ಜೊತೆ ಇವಾಗ ಒಂದು 6 ಜನ ಗೆದ್ದಿದ್ದೀವಿ. ಬಸವಣ್ಣವ್ರು ಈಗಲೂ ನಮಗೆ ಗೆದ್ದಿರೋದೆ. ಅದೇ ರೀತಿ ಅಡಿಷ್ನಲ್ ವೋಟ್ಸ್ ಏನು ಕೋರ್ಟಿಂದ ಬಾಲಣ್ಣವ್ರು ಶೌರತಣ್ಣವ್ರು ತುಂಬ ವಿಸ್ತಾರವಾಗಿ ಹೇಳಿದ್ದಾರೆ. ಆ ಒಂದು ಕೋರ್ಟ್ ವೋಟ್ಸ್ನ ತಂದಿದ್ದು ಕೂಡ ಅವರೇ. ಫಸ್ಟು ತಂದಮೇಲೆ ಅದನ್ನು ರದ್ದು ಮಾಡಬೇಕಂತ ಹೋಗಿದ್ದು ಅವರೇ. ಅದರಲ್ಲಿ ನನ್ನ ಪ್ರಕಾರ 8 ಜನ ಗೆಲ್ತೀವಿ ನಾವು. ಇಂದಿರಮ್ಮ ದೇವಿಯವರು ಸೇರಿ 8 ಜನ ಗೆಲ್ಬೇಕು ನಾವು ಅದರಲ್ಲಿ. ಆಯಿತು, ಅದು ರದ್ದಾಯಿತು. ರದ್ದಾದಮೇಲೆ ಬರೀ 20 ಬೂತ್ ಕೌಂಟಿಂಗ್ ಆಗುತ್ತೆ. ಅಟ್ಲೀಸ್ಟ್ ಅದನ್ನಾದರೂ ರಿಟರ್ನಿಂಗ್ ಆಫೀಸರು ಕರೆಕ್ಟಾಗಿ ಅನೌನ್ಸ್ ಮಾಡ್ತಾರಾ? ನಮ್ಮ ಮನವಿನ ತಗೊಂಡೇ ಇಲ್ಲ ಅವರು. ಒಂದು ರೀತಿಯಲ್ಲಿ ಅಧಿಕಾರಿಗಳು ದಬ್ಬಾಳಿಕೆ ರೀತಿಯಲ್ಲಿ ರಿಟರ್ನಿಂಗ್ ಆಫೀಸರ್ ಆಗಿರ್ಬೋದು, CDO ಅವರಾಗಿರ್ಬೋದು, ಈ ರೀತಿ ಒಂದು ಚುನಾವಣೆ ಮಾಡಿದ್ದಾರೆ. ಆದ್ದರಿಂದ ಇವತ್ತೇನು ಅದು ಕೋರ್ಟ್ಗೆ ಹೋಗಿ ತಂದಂತಹ 5,000 ಓಟುಗಳು ಆ ಮತದಾರರು ಬೇರೆ ಯಾರೂ ಅಲ್ಲ. ಇದೇ ಟೌನ್ ಕೋಆಪರೇಟಿವ್ ಬ್ಯಾಂಕಲ್ಲಿ ಸುಮಾರು 100 ರೂಪಾಯಿಂದ ಸ್ಟಾರ್ಟ್ ಆಗಿದ್ದು ಶೇರು ಇವತ್ತು ನಮ್ಮ ಬ್ಯಾಂಕಲ್ಲಿ 6,000ವರೆಗೂ ಬಂದಿದೆ. ದುಡ್ಡನ್ನು ಕಟ್ಟಿ ಅವರು ಶೇರ್ ಮಾಡಿದ್ರೆ ಮಾತ್ರ ಅವ್ರಿಗೆ ವೋಟಿಂಗ್ ಪವರ್ ಬರುತ್ತೆ. ಅಂಥ ಶೇರ್ದಾರರು ಓಟ್ ಹಾಕಿರೋ ಓಟನ್ನು ಕಿತ್ಕೊಂಡ್ರಲ್ಲ, ಯಾರು ತಪ್ಪಿದ್ದು? ಆದ್ದರಿಂದ ಹೆಚ್ಚಾಗಿ ಏನು ಹೇಳೋದಕ್ಕೆ ಹೋಗಲ್ಲ. ನಿನ್ನೆ ನಡೆದಂಥ ಚುನಾವಣೆ ರಿಸಲ್ಟು ನಮಗೆ ತುಂಬ ಬೇಸರ ತಂದಿದೆ. ಈ ಒಂದು ಚುನಾವಣೆಗೆ ನಮಗೆ ತುಂಬ ಆರ್ಥಿಕವಾಗಿ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿರೋ ನಮ್ಮ MTB ನಾಗರಾಜಣ್ಣವರಾಗಿರ್ಬೋದು, ನಮ್ಮ ನಾಯಕರು, ನಮ್ಮ ರಾಜೇಶ್ ಅಣ್ಣವರಾಗಿರ್ಬೋದು, ಅದೇ ರೀತಿ ನಮ್ಮ ದೊಡ್ಡಲ್ಲೂರು ಮಂಜಣ್ಣವರು ಕೂಡ ಅವರವ್ರ ಕೈಲಾದಷ್ಟು ಅವರೆಲ್ಲ ರೀತಿ ನಮಗೆ ಸಪೋರ್ಟ್ ಮಾಡಿ ನಾವು ಈ ಒಂದು ಮಟ್ಟಕ್ಕೆ ಬರೋಕ್ಕೆ ಅವರೆಲ್ಲ ನಮಗೆ ದಾರಿ ಮಾಡಿಕೊಟ್ರು. ನಾನು ಅವ್ರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ, ನಮಗೆ ಹೊಸಕೋಟೆ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಷೇರುದಾರರು ಎಲ್ಲರೂ ಕೂಡ ಅವರು ಮಾಡಿದ ಚುನಾವಣೆ ಯಾವ ರೀತಿ ಅಂತ ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ಇಷ್ಟು ಹೆಚ್ಚಾಗಿ ಇವತ್ತು ನಾನಾಗಿರ್ಬೋದು, ಬಾಲಣ್ಣವರಾಗಿರ್ಬೋದು, ನಮ್ಮ ಕಿರಣ್ ಆಗಿರ್ಬೋದು, ನಮ್ಮ ವೆಂಕಟಲಕ್ಷ್ಮಕ್ ಆಗಿರ್ಬೋದು, ನಾಗರಾಜಣ್ಣವರು ನಾವೆಲ್ಲ ಗೆದ್ದಿದ್ದೀವಿ ಅಂದರೆ ಆ ನಮ್ಮ ಬ್ಯಾಂಕಿನ ಷೇರುದಾರರ ಒಂದು ಅವರೊಂದು ಕೊಡುಗೆ ನಮಗೆ ಋಣ. ಆ ಋಣ ನಾವು ಮುಂದಿನ ದಿನಗಳಲ್ಲಿ ತೀರಿಸ್ಕೊತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ರೈತ ಬಂಧುಗಳಿಗೆ ನಮಸ್ಕಾರ. ನಿನ್ನೆ ಹೊಸಕೋಟೆ ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣಾ ಫಲಿತಾಂಶ ಪ್ರಕಟ ಆಯಿತು. ಬಹುಶಃ ತಮಗೆಲ್ಲ ಗೊತ್ತಿದೆ ಅನ್ಕೋತೀವಿ. ಈ ಚುನಾವಣೆ 100ಕ್ಕೂ ಹೆಚ್ಚಿನ ವರ್ಷಗಳ ಶತಮಾನ ದಾಟಿರ್ತಕ್ಕಂಥ ಒಂದು ಹೆಸರಾಂತ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರತಕ್ಕಂಥ ಪ್ರತಿಷ್ಠಿತ ಬ್ಯಾಂಕು. ಆ ಬ್ಯಾಂಕಿನ ಚುನಾವಣೆ ಫಲಿತಾಂಶ ಬಹುಶಃ ನನ್ನ ಅನುಭವದಲ್ಲಿ, ನನಗಿವಾಗ 71 ವಯಸ್ಸು, ನಾನು ಷೇರುದಾರನಾಗದಿಂದ ನಡೆದಿರ್ತಕ್ಕಂಥ ಎಷ್ಟೋ ಚುನಾವಣೆಗಳಲ್ಲಿ ಭಾಗವಹಿಸಿದ್ದೀನಿ, ಮತದಾರನಾಗಿದ್ದೇನೆ, ಮತ ಚಲಾಯಿಸಿದ್ದೇನೆ. ಬಹುಶಃ ನನ್ನ ಅನುಭವದಲ್ಲಿ ಈ ಥರದ ಒಂದು ಚುನಾವಣೆ ಹಿಂದೆ ಯಾವತ್ತೂ ನಡೆದಿರಲಿಲ್ಲ ಅನ್ನೋದನ್ನು ನಮ್ಮ ಅನುಭವಕ್ಕೆ ಬಂತು. ಏನು ಆ ಚುನಾವಣೆಗೆ ಖರ್ಚು ಮಾಡಿದ್ದು, ಅಡ್ಡದಾರಿನಲ್ಲಿ ಮತದಾರರನ್ನು ಸೆಳೆಯುವಂಥ ಪ್ರಯತ್ನ ಮಾಡಿದ್ದು, ಅವರಿಗೆ ಆಸೆ ಆಮಿಷಗಳನ್ನು ತೋರಿಸಿದ್ದು, ಅವರಿಗೆ ಏನೇನೋ ಉಡುಗೊರೆಗಳನ್ನು ಕೊಟ್ಟಿದ್ದು, ಚುನಾವಣೆಯ ಭ್ರಷ್ಟಾಚಾರಕ್ಕೆ ಸ್ಪಷ್ಟ ನಿದರ್ಶನ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆ.
ಅದರಲ್ಲಿ ಯಾರು ಕಾನೂನುಬದ್ಧವಾಗಿ ಮತದಾರರಲ್ಲವೋ ಅವರು ಮತದಾರರಾಗಬೇಕು, ಅವರು ಅಭ್ಯರ್ಥಿಗಳಾಗಬೇಕು ಅಂತ ಹೈಕೋರ್ಟಿಗೆ ಹೋಗಿ ಮತದಾನದ ಹಕ್ಕನ್ನು ಪಡ್ಕೊಂಬಂದು ಇಷ್ಟೊಂದೆಲ್ಲ ಅಧ್ವಾನದ ಚುನಾವಣೆಗೆ ಕಾರಣ ಆಯಿತು. ಮತ್ತು ಅದೇ ಜನನೇ ಮತ್ತೆ ಚುನಾವಣೆಗೆ ಹೋಗಿ ಮತ್ತೆ ಕೋರ್ಟ್ಗೆ ಹೋಗಿ ಆ ಹೆಚ್ಚಿಗೆ ಮತದಾನದ ಹಕ್ಕು ಪಡ್ಕೊಂಬಂದಂಥ ಇವ್ರ ರೀತಿಯಲ್ಲೇ ಮತದಾನದ ಹಕ್ಕು ಪಡ್ಕೊಂಬಂದು ಮತದಾನ ಮಾಡಿದಂಥ ಷೇರುದಾರರ ಹಕ್ಕನ್ನು ಪರಿಗಣಿಸಬಾರ್ದು ಅನ್ನೋ ರೀತಿಯಲ್ಲಿ ಕೋರ್ಟಿನ ಮುಖಾಂತರ ಒಂದು ಆದೇಶವನ್ನು ಪಡ್ಕೊಂಡು ಬಂದರು. ಇದು ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಮಟ್ಟಿಗೆ ಇವ್ರಿಗೆ ನಂಬಿಕೆ ಇದೆ ಅನ್ನೋಂಥ ಪ್ರಶ್ನೆ ಕೇಳಬೇಕಾಗುತ್ತೆ. ಪ್ರಜಾಪ್ರಭುತ್ವಕ್ಕೆ ಅಪರಾಧ, ಅಪಚಾರ, ದ್ರೋಹ ಎಲ್ಲವೂ ಕೂಡ ಈ ಚುನಾವಣೆಯಲ್ಲಿ ಹಂತ ಹಂತದಲ್ಲೂ ಸಾಬೀತಾಗಿದೆ. ನಿನ್ನೆ ಫಲಿತಾಂಶ ಪ್ರಕಟ ಆಯಿತು. ಸಾಧಾರಣವಾಗಿ ಈ ಚುನಾವಣಾ ತಕರಾರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಮಾಧ್ಯಮಗಳ ಮುಖಾಂತರ ತಿಳ್ಕೊಳ್ತಾ ಇರ್ತೇವೆ. ಬಹುಶಃ ತಮಗೂ ಚೆನ್ನಾಗಿ ಗೊತ್ತಿದೆ ಮಾಧ್ಯಮದವರಿಗೆ. ಎಷ್ಟು ಓಟ್ ಆಯಿತು, ಅದರಲ್ಲಿ ಕುಲಗೆಟ್ಟ ಮತಗಳೆಷ್ಟು, ಸಕ್ರಮವಾದಂಥ ಮತಗಳೆಷ್ಟು, ಯಾರಿಗೆ ಎಷ್ಟು ಮತ ಬಂದಿತ್ತು ಅನ್ನೋಂಥ ವಿವರಗಳನ್ನು ಕೂಡ ಚುನಾವಣಾಧಿಕಾರಿಗಳು ಕೊಡೋದು ಅವ್ರ ಕರ್ತವ್ಯ. ಆದರೆ ನಿನ್ನೆ ನಡೆದಂಥ ಚುನಾವಣೆಯಲ್ಲಿ ಇದು ಯಾವುದಕ್ಕೂ ಅವಕಾಶವೇ ಕೊಡಲಿಲ್ಲ ಆ ಚುನಾವಣಾಧಿಕಾರಿಗಳು ಮತ್ತು ಸಿಬ್ಬಂದಿ. ಅವ್ರು ಹೇಳಿದ್ದನ್ನೇ ಕೇಳಬೇಕು. ನಾನು ಮರುಮತದಾನಕ್ಕೆ ಒಂದು ಮನವಿ ಕೊಟ್ಟೆ. ಆ ಮನವಿಯನ್ನು ಕೂಡ ಅವರು ಸ್ವೀಕಾರ ಮಾಡಿದ್ರೆ ವಿನಃ ಪರಿಗಣಿಸಲಿಲ್ಲ. ಮರುಮತ ಎಣಿಕೆ ಆಗಬೇಕು, ನಮಗೆ ನೀವು ಚುನಾವಣಾ ಫಲಿತಾಂಶ ಪ್ರಕಟ ಮಾಡ್ತಾ ಇರ್ತಕ್ಕಂಥದ್ದು ಸಮಾಧಾನ ಇಲ್ಲ. ಆ ಏನು ಬ್ಯಾಲೆಟ್ ಬಾಕ್ಸ್ಗಳಲ್ಲಿ ನಮ್ಮ ಏಜೆಂಟ್ರುಗಳು ಕೂಡ ಸಹಿ ಮಾಡಿದರು, ಅದನ್ನು ನೀವು ತೋರಿಸ್ತಾ ಇರ್ತಕ್ಕಂಥ ಗ್ರಾಫ್ ಶೀಟಲ್ಲಿ ನಾವು ಅದನ್ನು ಸರಿ ಕಣ್ಣಾರೆ ನೋಡಬೇಕು, ಅವಾಗ ನಮ್ಗೆ ಸಮಾಧಾನ ಆಗುತ್ತೆ ಅಂತ ಹೇಳಿದ್ರೆ ಅದನ್ನು ಪುರಸ್ಕರಿಸಲಿಲ್ಲ ಅವರು. ನಮ್ಮ ಮಾಹಿತಿ ಪ್ರಕಾರ ಚುನಾವಣೆ ನಡೆದು ಕೌಂಟಿಂಗ್ ಆಗಿದಂಥ ದಿನ ನಾವು ಬರ್ಕೊಂಡಿರ್ತಕ್ಕಂಥದ್ದು, ನಮ್ಮ ಏಜೆಂಟ್ರುಗಳು ಬರ್ಕೊಂಡಿರ್ತಕ್ಕಂಥ ಮಾಹಿತಿ ಪ್ರಕಾರ ಎಲ್ಲ ಮಾಹಿತಿಗಳು ನಮ್ಮ ಹತ್ರ ಇದೆ. ಬೂತ್ ವೈಸು ಯಾವ್ಯಾವ ಕ್ಯಾಟಗಿರಿನಲ್ಲಿ ಎಷ್ಟೆಷ್ಟು ಯಾರ್ಯಾರು ಓಟ್ ಬಂದಿದೆ ಅನ್ನುವಂಥದ್ದನ್ನೆಲ್ಲ ನಾವು ಬರ್ಕೊಂಡಿದ್ದೀವಿ. ಅದನ್ನು ನಿನ್ನೆ ಇವರು ಅನೌನ್ಸ್ ಮಾಡಿದಂಥದ್ದನ್ನು ಟ್ಯಾಲಿ ಮಾಡಿದಾಗ ತಾಳೆ ಆಗ್ತಾಯಿಲ್ಲ. ಈ ವ್ಯತ್ಯಾಸ ಯಾಕೆ, ಆ ವ್ಯತ್ಯಾಸದ ಅನುಮಾನವನ್ನು ನಾವು ಪರಿಹಾರ ಮಾಡಬೇಕು ನೀವು ಅಂತ ಕೇಳಿದಾಗ ಅವರು ಅದನ್ನು ಲೆಕ್ಕಕ್ಕೆ ತೊಗೊಂಡಿಲ್ಲ. ಬೇಕಾದ್ರೆ ನೀವು ಕೋರ್ಟ್ಗೆ ಹೋಗಿ ಅನ್ನೋಂಥ ಒಂದು ಉಡಾಫೆಯ ಮಾತುಗಳನ್ನು ಆಡಿದ್ದಾರೆ. ನಾವು ಕೋರ್ಟ್ಗೆ ಹೋಗುವಂಥದ್ದು, ಕಾನೂನು ಸಮರ ಮಾಡುವಂಥದ್ದು, ಹೋರಾಟ ಮುಂದಿನ ದಿನಗಳಲ್ಲಿ ನಮ್ಮ ಮುಖಂಡರುಗಳಿದ್ದಾರೆ, ಅವ್ರ ಜೊತೆ ಸಮಾಲೋಚನೆ ಮಾಡಿ ಏನು ಮಾಡಬೇಕು ಅನ್ನೋಂಥದ್ದು ಮಾಡ್ತೀವಿ. ಇವ್ರು ಹೇಳಬೇಕಾದಿಲ್ಲ ನಮಗೆ. ಅದು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧವಾಗಿ ಪ್ರತಿಯೊಬ್ಬ ನಾಗರಿಕನಿಗೂ ಇರತಕ್ಕಂಥ ಹಕ್ಕು. ಆದರೆ ಒಬ್ಬ ಚುನಾವಣಾಧಿಕಾರಿಯಾಗಿ ನಡ್ಕೊಂಡ ರೀತಿ ಎಷ್ಟು ಮಟ್ಟಿಗೆ ಸರಿ? ಇಡೀ ದೇಶದಲ್ಲಿ ಆ ಒಂದು ಪಕ್ಷ ಓಟ್ ಚೋರಿ ಆಗಿಬಿಟ್ಟಿದೆ, ಓಟ್ ಚೋರಿ ಆಗಿಬಿಟ್ಟಿದೆ, ಓಟ್ ಚೋರಿ ಆಗಿಬಿಟ್ಟಿದೆ, ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಹೊಸಕೋಟೆಯಲ್ಲಿ ನಡೆದಂಥ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆಯಲ್ಲಿ ಓಟ್ ಚೋರಿ ಮಾಡಿದಂತೂ ಅದೇ ಪಕ್ಷದವರು. ಆ ಓಟ್ ಚೋರಿಯಿಂದಾಗಿ ಫಲಿತಾಂಶವನ್ನು ತಿರ್ಗಾ ಮರ್ಗ ಮಾಡಿ ಅವರ ಪ್ರತಿಷ್ಠೆಗೋಸ್ಕರ ಗೆದ್ದಂಥವ್ರನ್ನ ಸೋಲುವ ರೀತಿಯಲ್ಲಿ ಬಿಂಬಿಸಿ ಅವರ ಅಧಿಕಾರವನ್ನು ಚುಕ್ಕಾಣಿಯನ್ನು ಕೈಗಿಟ್ಕೊಳ್ಳುವಂಥದ್ದನ್ನು ಮಾಡ್ತಾಯಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋಂಥದ್ದನ್ನು ಅವರು ಆಲೋಚನೆ ಮಾಡಬೇಕು. ನಿಜವಾಗಿ ಗೆದ್ದಿರ್ತಕ್ಕಂಥವರು ಎಷ್ಟು ಜನ? ಈ ಸುಳ್ಳು ಲೆಕ್ಕಗಳ ಕಾಣದ ಕೈಗಳ ಕೈಚಳಕದಿಂದ ಗೆದ್ದಿರ್ತಕ್ಕಂಥವರು ನಿಜವಾಗಿ ಅವ್ರಿಗೇನಾದರೂ ಆತ್ಮಸಾಕ್ಷಿ ಅನ್ನೋದು ಇದ್ದರೆ ಅವರು ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆ ಎದುರಿಸಿ ಪ್ರಜೆಗಳ, ಮತದಾರರ, ಷೇರುದಾರರ ವಿಶ್ವಾಸದಿಂದ ಮತ್ತೆ ಗೆದ್ದು ಬರಲಿ ಅನ್ನುವಂಥ ಸವಾಲನ್ನು ನಾನು ಅವ್ರಿಗೆ ಹಾಕ್ಲಿಕ್ಕೆ ಬಯಸ್ತೇನೆ. ಆಮೇಲೆ ಈ ಚುನಾವಣಾಧಿಕಾರಿಗಳು
ಈ ತೆರೆಮರೆಯಲ್ಲಿ ಈ ಫಲಿತಾಂಶವನ್ನು ಏರ್ಪೇರು ಮಾಡಿದಂಥ ಮುಖಂಡರುಗಳು ಏನಿದ್ದಾರೆ ಅವರಿಗೆ ಅವರು ಮಾಡಿರ್ತಕ್ಕಂಥ ಪಾಪಕ್ಕೆ, ಆ ಒಂದು ಅಪರಾಧಕ್ಕೆ ಭಗವಂತ ನಿಜವಾಗಿಯೂ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅಂತ ನಂಬಿಕೆ ನಾನು ಇಟ್ಟು ಆ ಭಗವಂತನಿಗೆ ಇದನ್ನು ಒಪ್ಪಿಸಿ ಅವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಕೊಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನನ್ನು ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.